ಹಿರಿಯ ಗುರು ಚೈತನ್ಯಗಳಾದ ಮಹಾತಾರ್ ಬಾಬಾಜಿ, ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳಿಗೂ ವಂದಿಸುತ್ತಾ ಅವರಿಗೆ ನಮಿಸುತ್ತಾ, ಹಾಗೆಯೇ ಸ್ವರ್ಣಮಾಲಾ ಅಮ್ಮನವರಿಗೂ ಮಹಾತಾರ್ ಫೌಂಡೇಶನ್ನ ರೂವಾರಿಗಳಾದ ರಂಗನಾಥ್ ಗುರುಗಳಿಗೂ ನನ್ನ ತಂದೆ ತಾಯಿಗಳಿಗೂ ನಮಸ್ಕರಿಸಿ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕರಿಸುತ್ತಾ ನನ್ನ ಇಂದಿನ ಸ್ವಾಧ್ಯಾಯವನ್ನು ಪ್ರಾರಂಭಿಸುತ್ತಿದ್ದೇನೆ. ಇದರ ಶೀರ್ಷಿಕೆ ನಾಳ ಮತ್ತು ನಿರ್ನಾಳ ಗ್ರಂಥಿಗಳು ಅಂತ. ಈ ನಾಳ ನಾನು ಹೋದ್ಸಲ ಹೇಳ್ಬೇಕಾದ್ರೆ ಜೀರ್ಣಾಂಗ ವ್ಯೂಹದ ಬಗ್ಗೆ ಹೇಳಿದ್ದೆ. ಜೀರ್ಣಾಂಗ ವ್ಯೂಹ ಹೇಗೆ ಕೆಲಸ ಮಾಡುತ್ತೆ ನಮ್ಮಲ್ಲಿ ಅಂತ. ಸೊ ಇವತ್ತು ನಾನು ನಾಳ ಮತ್ತು ನಿರ್ನಾಳ ಗ್ರಂಥಿಗಳ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಗೆ ಹಸಿವು, ಬಾಯಾರಿಕೆ, ನಿದ್ರೆ, ನಮ್ಮ ಮನೋಭಾವ, ಶರೀರದ ಸಕ್ಕರೆಯ ನಿರ್ವಹಣೆ, ಲೈಂಗಿಕತೆ ಇವೆಲ್ಲವುದರ ಜೊತೆಗೆ ಆಪತ್ತು ಬಂದಾಗ ಶರೀರ ಅದರಲ್ಲಿ ಶಕ್ತಿ ಒದಗಿಸುವ ಎಲ್ಲ ಕೆಲಸಗಳನ್ನು ನಿರ್ನಾಳ ಗ್ರಂಥಿಗಳು ಉತ್ಪತ್ತಿ ಮಾಡುವ ಹಾರ್ಮೋನ್ಗಳೇ ನಿರ್ವಹಿಸುತ್ತೆ. ಈ ಗ್ರಂಥಿಗಳಲ್ಲಿ ಎರಡು ವಿಧ. ನಿರ್ದಿಷ್ಟವಾದ ರಸವನ್ನು ಸ್ರವಿಸುವ ಜೀವಕೋಶಗಳ ಒಂದು ಸಮೂಹವನ್ನ ಗ್ರಂಥಿ ಅಂತ ಹೇಳ್ತೀವಿ. ಇದರಲ್ಲಿ ಎರಡು ವಿಧ ಇದೆ: ನಾಳವಿರುವ ಗ್ರಂಥಿ, ನಿರ್ನಾಳವಿರುವ ಗ್ರಂಥಿ. ಗ್ರಂಥಿ ಅಂತಂದ್ರೆ ಏನು? ನಿರ್ದಿಷ್ಟವಾದ ರಸನ ಸ್ರವಿಸುತ್ತೆ. ಅವು ಜೀವಕೋಶಗಳ ಸಮೂಹ ಆಗಿರುತ್ತೆ. ಅದನ್ನ ಗ್ರಂಥಿ ಅಂತ ಹೇಳ್ತಾರೆ. ಇದರಲ್ಲಿ ಎರಡು ವಿಧ: ನಾಳವಿರುವ ಗ್ರಂಥಿಗಳು, ನಿರ್ನಾಳವಿರುವ ಗ್ರಂಥಿಗಳು ಅಂತ. ಈ ನಾಳವಿರುವ ಗ್ರಂಥಿಗಳು ತಮ್ಮ ಸ್ರವಿಕೆ ಅಂದ್ರೆ ಅವ್ರು ಏನು ಲಿಕ್ವಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ, ಸ್ರವಿಕೆಗಳನ್ನ ತನ್ನದೇ ಆದ ನಾಳದ ಮೂಲಕ ಗುರಿಯ ಅಂಗಗಳನ್ನು ತಲುಪಿಸುತ್ತೇವೆ. ಆ ಗುರಿಯ ಅಂಗಗಳು ಎಲ್ಲಿರುತ್ತಪ್ಪ ಅಂದ್ರೆ ಹತ್ತಿರದಲ್ಲೇ ಇರುತ್ತೆ. ಹತ್ತಿರದಲ್ಲೇ ಇರೋ ಗುರಿಯ ಅಂಗಗಳಿಗೆ ತಮ್ಮದೇ ಆದ ನಾಳದ ಮೂಲಕ ತಮ್ಮ ಸ್ರವಿಕೆಯನ್ನ ತಲುಪಿಸುವಂತಹ ಗ್ರಂಥಿಗಳನ್ನ ನಾಳವಿರುವ ಗ್ರಂಥಿಗಳು ಅಂತ ಹೇಳ್ತಾರೆ. ಇವು ಏನನ್ನ ಸ್ರವಿಸ್ತಾವಪ್ಪ ಅಂತಂದ್ರೆ ಎನ್ಸೈಮ್ಗಳು ಅಂತ ಹೇಳ್ತಾರೆ. ಇವು ಸ್ರವಿಸುವ ಇದ್ರಲ್ಲಿ ಎನ್ಸೈಮ್ಗಳು ಇರುತ್ತೆ. ಇದನ್ನ ಕನ್ನಡದಲ್ಲಿ ಕಿಣ್ವಗಳು ಅಂತ ಹೇಳ್ತಾರೆ. ಈ ನಿರ್ನಾಳ ಗ್ರಂಥಿಗಳಿಗೆ ತಮ್ಮದೇ ಆದ ನಾಳ ಇಲ್ಲ. ಅದೇ ಹೆಸರು ಹೇಳುತ್ತೆ, ನಿರ್ನಾಳ, ನಾಳಗಳಿಲ್ಲ. ನಿರ್ನಾಳ ಗ್ರಂಥಿಗಳಿಗೆ ತಮ್ಮದೇ ಆದ ನಾಳಗಳಿಲ್ಲ. ಅವು ತಮ್ಮ ಸ್ರವಿಕೆಯನ್ನ ನಾಳಗಳ ಮೂಲಕ ಸಾಗಿಸೋದಿಲ್ಲ, ಬದಲಾಗಿ ನೇರವಾಗಿ ರಕ್ತ ಪರಿಚಲನೆಗೆ ತಮ್ಮ ಸ್ರವಿಕೆಯನ್ನ ಸ್ರವಿಸುತ್ತೆ. ಹಾಗೆ ರಕ್ತ ಮೂವ್ ಆಗ್ತಾ ರಕ್ತ ದೂರವಿರುವ ಗುರಿ ಅಂಗಾಂಶಗಳಿಗೆ ಈ ಸ್ರವಿಕೆಯನ್ನ ತಲುಪಿಸುತ್ತೆ. ಈ ಸ್ರವಿಕೆಗಳು ಅಂದ್ರೆ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ಸ್ರವಿಕೆಗಳನ್ನ ಹಾರ್ಮೋನ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸು, ಹಾರ್ಮೋನ್ ಸೆಕ್ರೇಷನ್ ಎಲ್ಲ ತುಂಬಾ ಮಾತಾಡ್ತೀವಿ. ಈ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡೋದು ಈ ನಿರ್ನಾಳ ಗ್ರಂಥಿಗಳು ಅಂತ. ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದನ್ನ. ನಾವು ಮೊದ್ಲು ನಾಳವಿರುವ ಗ್ರಂಥಿಗಳು ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ, ಅವು ಯಾವ್ಯಾವು ಅಂತ ತಿಳ್ಕೊಳ್ಳೋಣ. ನಾಳವಿರುವ ಗ್ರಂಥಿಗಳು ಮೊದಲನೇದಾಗಿ ನಮ್ಮ ಬಾಯಲ್ಲಿರುವ ಲಾಲಾರಸ ಗ್ರಂಥಿಗಳು. ಲಾಲಾರಸ ಗ್ರಂಥಿಗಳು ನಮ್ಮಲ್ಲಿ 3 ಪೇರ್ ಇರುತ್ತೆ, ಅಂದ್ರೆ 6 ಇರುತ್ತೆ. ಅದರಲ್ಲಿ ಇವೆಲ್ಲವೂ ಬಾಯಲ್ಲೇ ಇರುತ್ತೆ. ಈ ನಮ್ಮ ಜಾಗಳು ಜಾಯಿಂಟ್ ಆಗುತ್ತಲ್ಲ, ಮೇಲಿನ ಕೆಳಗಡೆ ದಾವಡೆ ಜಾಯಿಂಟ್ ಆಗುತ್ತಲ್ಲ, ಎರಡೂ ಕಡೆ ಒಂದೊಂದಿರುತ್ತೆ. ಇವನ್ನ ಪ್ಯಾರೋಟಿಡ್ ಗ್ರಂಥಿ ಅಂತ ಹೇಳ್ತಾರೆ. ಇನ್ನೊಂದು ಪೇರ್ ಎಲ್ಲಿರುತ್ತಪ್ಪ ಅಂದ್ರೆ ಕೆಳತುಟಿಯ ನಾಲಗೆ ಹಿಂಭಾಗದಲ್ಲಿ ಆ ಕಡೆ ಈ ಕಡೆ ಪಕ್ಕದಲ್ಲಿ ಇರುತ್ತೆ. ಅದು ಮ್ಯಾಂಡಿಬುಲಾರ್ ಗ್ರಂಥಿಗಳು ಅಂತ ಹೇಳ್ತಾರೆ. ಹಾಗೇನೆ ಸಬ್ಲಿಂಗ್ಯುವಲ್ ಅಂತಂದ್ರೆ ನಮ್ಮ ನಾಲ್ಗೆ ಈ ಜಾಯಿನ್ ಆಗುತ್ತಲ್ಲ, ದೌಡೆ ಪಕ್ಕದಲ್ಲೇ ಇರುತ್ತೆ, ಅಲ್ಲಿ ಒಂದು ಪೇರ್ ಇರುತ್ತೆ. ಅದನ್ನ ಸಬ್ಲಿಂಗ್ಯುವಲ್ ಅಂತ ಗ್ರಂಥಿಗಳು ಅಂತ ಹೇಳ್ತಾರೆ. ಈ ಎಲ್ಲ 3 ಪೇರು ಇಲ್ಲಿ ದವಡೆಗಳಲ್ಲಿ, ನಾಲ್ಗೆ ಕೆಳಭಾಗದಲ್ಲಿ, ನಮ್ಮ ದವಡೆಯ ಕೆಳದವಡೆಯ ಮುಂಭಾಗದಲ್ಲಿ ಇರುವಂತಹ 3 ಪೇರ್ ಅಂದ್ರೆ 3 ಜೊತೆ ಈ ಗ್ರಂಥಿಗಳು, ಲಾಲಾರಸ ಗ್ರಂಥಿಗಳು ನಮ್ಮ ಇದಕ್ಕೆ ಲಾಲಾರಸವನ್ನ ಬಿಡುತ್ತೆ. ಈ ಲಾಲಾರಸದಲ್ಲಿ ಏನೇನಿರುತ್ತೆ ಅಂದ್ರೆ 2 ಎನ್ಸೈಮ್ಗಳಿರುತ್ತೆ. ಒಂದು ಅಮೈಲೇಸ್ ಅಂತ, ಇನ್ನೊಂದು ಲೈಸೋಸೈಮ್ ಅಂತ. ಈ ಅಮೈಲೇಸ್ ಏನ್ ಮಾಡುತ್ತೆ ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿ ತುಂಬಾ ಪಿಷ್ಟ ಪದಾರ್ಥ ಇರುತ್ತೆ. ಪಿಷ್ಟ ಅಂತಂದ್ರೆ ಕಾರ್ಬೋಹೈಡ್ರೇಟ್ ಅಂತ ಎಲ್ಲರಿಗೂ ಗೊತ್ತಿವ ಕಾರ್ಬೋಹೈಡ್ರೇಟ್ ಅಂತಾನೆ ಜನಜನಿತವಾಗಿ ಜಗಜ್ಜಾಹಿರವಾಗಿ ಗೊತ್ತಿರೋದು. ಈ ಶುಗರ್ಗೆ ಕಾರಣ ಆಗೋದು ಪಿಷ್ಟ ಪದಾರ್ಥಗಳನ್ನ ಜಾಸ್ತಿ ತಿನ್ನೋದ್ರಿಂದ, ಕಾರ್ಬೋಹೈಡ್ರೇಟ್ಸ್ ಅನ್ನ ಜಾಸ್ತಿ ತಿನ್ನೋದ್ರಿಂದ. ಈ ಸ್ಟಾರ್ಚ್ ಪರ್ಟಿಕ್ಯುಲರ್ಲಿ ಅನ್ನದಲ್ಲಿ ಇರುತ್ತಲ್ಲ ಸ್ಟಾರ್ಚ್, ಕಾರ್ಬೋಹೈಡ್ರೇಟ್, ಅದು ಅದರಲ್ಲಿ ತುಂಬಾ ಮಾಲಿಕ್ಯೂಲ್ಸ್ ದೊಡ್ಡ ಮಾಲಿಕ್ಯೂಲ್ ಆಗಿರುತ್ತೆ. ಅದನ್ನ ಸಣ್ಣ ಸಣ್ಣ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಮಾಡೋದು ಈ ಅಮೈಲೇಸ್.
ನಾವು ಫುಡ್ ನ ಅಗಿತೀವಲ್ಲ, ಅಗಿವಾಗ್ಲೇ ಈ ಲಾಲಾರಸದಲ್ಲಿರೋ ಅಮೈಲೇಸ್ ಬ್ಯಾಕ್ಟೀರಿಯಾ ಇದೇನೆ ಮಾಡುತ್ತೆ, ಎನ್ಸೈಮ್ ಏನ್ ಮಾಡುತ್ತೆ, ಆ ದೊಡ್ಡ ದೊಡ್ಡ ಕಣಗಳಾಗಿದ್ದ ಸ್ಟಾರ್ಚ್ ನ ಸಣ್ಣ ಸಣ್ಣ ಕಣಗಳಾದ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಎರಡನೇದಾಗಿ ಲೈಸೋಸೈಮ್ ಅನ್ನೋದು ಇನ್ನೊಂದು ಎನ್ಸೈಮ್ ಇರುತ್ತೆ. ಈ ಲೈಸೋಸೈಮ್ ಎನ್ಸೈಮ್ ಏನ್ ಮಾಡುತ್ತಪ್ಪ ಅಂತಂದ್ರೆ, ಆ ಆಹಾರದಲ್ಲಿ ಏನಾದ್ರು ರೋಗಾಣುಗಳಿದ್ರೆ ಅದನ್ನ ಕೊಲ್ಲುತ್ತೆ, ಅದನ್ನ ನಾಶ ಮಾಡುತ್ತೆ. ಅದು ಎರಡು ನಮ್ಮ ಲಾಲಾರಸ ಗ್ರಂಥಿಗಳಲ್ಲಿ ಇರುತ್ತೆ. ಸರಿ, ಲಾಲಾರಸ ಗ್ರಂಥಿಗಳು ಲಾಲಾರಸವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಲಾಲಾರಸದಲ್ಲಿ ಎರಡು ಎನ್ಸೈಮ್ ಇರುತ್ತೆ. ಅಮೈಲೇಸು ದೊಡ್ಡ ದೊಡ್ಡ ಪಿಷ್ಟ ಕಣಗಳನ್ನ ಸಣ್ಣ ಸಣ್ಣ ಮಾಲ್ಟೋಸ್ ಕಣಗಳಾಗಿ ಕನ್ವರ್ಟ್ ಮಾಡುತ್ತೆ. ಇನ್ನೊಂದು ಲೈಸೋಸೈಮು ಆಹಾರ ಪದಾರ್ಥದಲ್ಲಿರೋ ರೋಗಾಣುಗಳನ್ನ ನಾಶ ಮಾಡುತ್ತೆ. ಇನ್ನ ಎರಡನೇ ಗ್ರಂಥಿ ಯಾವುದು? ಜಠರ ಗ್ರಂಥಿ. ಈ ಜಠರ ಗ್ರಂಥಿನ ಇದನ್ನ ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಗ್ಲ್ಯಾಂಡ್ಸ್ ಅಂತ ಹೇಳ್ತಾರೆ. ಇವು ಜಠರ ರಸನ ಉತ್ಪತ್ತಿ ಮಾಡುತ್ತೆ. ಜಠರ ಗ್ರಂಥಿಗಳು ಜಠರ ರಸವನ್ನ ಉತ್ಪತ್ತಿ ಮಾಡುತ್ತೆ. ಇದರಲ್ಲಿ 3 ಎನ್ಸೈಮ್ ಇರುತ್ತೆ. ಒಂದು ಪೆಪ್ಸಿನ್, ಇನ್ನೊಂದು ರೆನಿನ್, ಲಾಸ್ಟ್ ಇಂದು ಲೈಪೇಸ್. ಈ 3 ಎನ್ಸೈಮ್ಗಳು ಪ್ರೋಟೀನ್ ನ, ಅಂದ್ರೆ ನಾವು ತಿನ್ನೋ ಆಹಾರದಲ್ಲಿರೋ ಪ್ರೋಟೀನ್ ನ ಜೀರ್ಣ ಮಾಡಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲಿ 3 ಎನ್ಸೈಮ್ ಇರುತ್ತೆ, ಪೆಪ್ಸಿನ್, ರೆನಿನ್ ಮತ್ತೆ ಲೈಪೇಸು. ಈ 3ನು ಪ್ರೋಟೀನ್ ನ ಜೀರ್ಣ ಮಾಡಕ್ಕೆ ಉಪಯೋಗ ಆಗತ್ತೆ. ಮೂರನೇದು ಬೆವರು ಗ್ರಂಥಿಗಳು. ನಮ್ಮೆಲ್ಲರಿಗೂ ಗೊತ್ತು, ಬೆವರು ಗ್ರಂಥಿಗಳು ತ್ವಚೆಯಲ್ಲಿ ಇರುತ್ತೆ ಮತ್ತೆ ಕಣ್ಣಿನಲ್ಲೂ ಇರುತ್ತೆ. ಇವು ಏನ್ ಮಾಡುತ್ತೆ? ಬೆವರು ಗ್ರಂಥಿ ಕೆಲಸ ಏನು? ನಮ್ಮ ದೇಹದ ತೇವಾಂಶನ ಕಾಪಾಡುತ್ತೆ, ಅಂದ್ರೆ ಶುಷ್ಕ ಆಗ್ದಂಗೆ, ಡ್ರೈ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಮತ್ತೆ ಕಣ್ಣು ಡ್ರೈ ಆಗ್ದಂಗೆ ನೋಡ್ಕೊಳ್ಳುತ್ತೆ. ಈ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಈ ಗ್ರಂಥಿಗಳು ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಕಡಿಮೆ ಆಗೋದ್ರಿಂದ ಕಣ್ಣು ಡ್ರೈ ಆಗುತ್ತೆ, ಉರಿ ಬರುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಆಗೋದು. ಹಾಗೇನೆ ಚರ್ಮನೂ ಅಷ್ಟೇನೆ ಶುಷ್ಕ ಆಗ್ತಾ ಹೋಗುತ್ತೆ, ಡ್ರೈ ಆಗ್ತಾ ಹೋಗುತ್ತೆ. ಇದು ಬೆವರು ಗ್ರಂಥಿಗಳ ಕೆಲಸ. ಇನ್ನ ನಾಲ್ಕನೇದು ಯಾವ್ದಪ್ಪ ಅಂದ್ರೆ ಲಿವರ್ ಮತ್ತೆ ಗಾಲ್ ಬ್ಲಾಡರ್. ಈ ಲಿವರ್ ಮತ್ತೆ ಗಾಲ್ ಬ್ಲಾಡರ್ ಕೆಲಸ ಏನು ಅಂತಂದ್ರೆ, ನಮ್ಮ ಶರೀರದಲ್ಲಿ ಲಿವರ್ ಅತಿ ದೊಡ್ಡ ಅಂಗ, ಅತಿ ದೊಡ್ಡ ಗ್ರಂಥಿ. ಇದರ ವೆಯ್ಟ್ ಎಷ್ಟಪ್ಪ ಅಂದ್ರೆ, ನಮ್ಮ ಸಾಮಾನ್ಯ ಮನುಷ್ಯರಲ್ಲಿ 1.5 kg ಒಂದು ಲಿವರ್ ಇರುತ್ತೆ. ಲಿವರ್ನ ವೆಯ್ಟ್ 1.5 kg ಅಷ್ಟು ಇರುತ್ತೆ. ಇಲ್ಲಿ ಪಿತ್ತರಸನ ಸ್ರವಿಸುತ್ತೆ. ಇದು ಲಿವರ್ ಕೆಲಸ ಏನಪ್ಪಾ ಅಂದ್ರೆ ಪಿತ್ತರಸ ಸ್ರವಿಸೋದು. ಇದನ್ನ ಬೈಲ್ ಜ್ಯೂಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಈ ಬೈಲ್ ಜ್ಯೂಸ್ ನ ಕೆಲಸ ಏನು ಅಂತಂದ್ರೆ, ಫ್ಯಾಟ್ ನ ಕರಗಿಸೋದು, ಫ್ಯಾಟ್ ನ ಸಿಂಪಲ್ ಮಾಲಿಕ್ಯೂಲ್ಸ್ ಆಗಿ ಕನ್ವರ್ಟ್ ಮಾಡೋದು ಇದ್ರ ಕೆಲಸ. ಈ ಪಿತ್ತರಸ ಎಲ್ಲಿ ಕಲೆಕ್ಟ್ ಆಗತ್ತಪ್ಪ ಅಂದ್ರೆ ಗಾಲ್ ಬ್ಲಾಡರ್. ಆ ಲಿವರ್ಗೆ ಕನೆಕ್ಟ್ ಆಗಿ ಒಂದು ಬ್ಲಾಡರ್ ಇರುತ್ತೆ, ಅದನ್ನ ಗಾಲ್ ಬ್ಲಾಡರ್ ಅಂತ ಹೇಳ್ತಾರೆ. ಇಲ್ಲಿ ಬೈಲ್ ಜ್ಯೂಸ್ ಕಲೆಕ್ಟ್ ಆಗುತ್ತೆ, ಪಿತ್ತರಸ ಕಲೆಕ್ಟ್ ಆಗುತ್ತೆ. ನೀವು ಕೇಳಿರ್ಬೋದು ಈ ಗಾಲ್ ಬ್ಲಾಡರ್ ಅಲ್ಲಿ ಸ್ಟೋನ್ ಆಗಿದೆ ಅಂತ. ಈ ಸ್ಟೋನ್ ಆಗೋದೇನಂತಂದ್ರೆ, ಈ ಕಲ್ಮಶಗಳೆಲ್ಲ ಗಟ್ಟಿ ಆಗ್ಬಿಟ್ಟು ಅಲ್ಲಿ ಒತ್ತಕ್ ಶುರು ಆಗ್ಬಿಡುತ್ತೆ. ಅದನ್ನ ನೋವಾಗುತ್ತೆ, ಇದಾಗುತ್ತೆ ಅಂತ ಹೇಳಿ ಅದನ್ನ ಕಟ್ ಮಾಡಿನೇ ತೆಗೆದಾಕ್ಬಿಡ್ತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಲಿವರ್ ಇಂದ ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಿದ ಪಿತ್ತರಸ ಕಲೆಕ್ಟ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ನಮ್ಮ ಸಣ್ಣ ಕರುಳಿನ ತುದಿ ಭಾಗಕ್ಕೆ ಸೇರುತ್ತೆ. ಸೊ ಆ ಕಟ್ಟಾದವ್ರಿಗೆ ಅದಕ್ಕೆ ಹೇಳ್ತಾರೆ ಜಾಸ್ತಿ ಕೊಬ್ಬಿನ ಅಂಶಗಳನ್ನ ತಗೋಬೇಡಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಜಾಸ್ತಿ ಪಿತ್ತರಸ ಪ್ರೊಡ್ಯೂಸ್ ಮಾಡಿ ಕಲೆಕ್ಟ್ ಮಾಡ್ಕೊಳಕ್ಕೆ ಜಾಗ ಇಲ್ವಲ್ಲ, ಬ್ಲಾಡರ್ನ ತೆಗ್ದಾಕ್ಬಿಟ್ಟಿರ್ತಾರಲ್ಲ. ಗಾಲ್ ಬ್ಲಾಡರ್ನ ತೆಗ್ದಾಕಿದಾಗ ಕಲೆಕ್ಟ್ ಮಾಡ್ಕೊಳಕ್ಕೆ ಜಾಗ ಇಲ್ಲ, ಡೈರೆಕ್ಟ್ ಆಗಿ ಪ್ರೊಡ್ಯೂಸ್ ಆಗಿದ್ದು ಕರುಳಿಗೆ ಬರುತ್ತೆ. ಆಗ ತುಂಬಾ ಜಿಡ್ಡಿನ ಅಂಶ, ಕೊಬ್ಬಿನ ಅಂಶ ತಿನ್ಬೇಡಿ, ಅರ್ಗೋದು ಕಷ್ಟ ಅಂತ ಹೇಳ್ತಾರೆ. ಇನ್ನ 5ನೇದು ಯಾವುದು? ಮೇದೋಜೀರಕ ಗ್ರಂಥಿ. ಮೇದೋಜೀರಕ ಗ್ರಂಥಿನ ಪ್ಯಾಂಕ್ರಿಯಾಸ್ ಅಂತ ಹೇಳ್ತಾರೆ. ಇದು ನಾಳರಹಿತ ಮತ್ತೆ ನಾಳ ಸಹಿತ ಗ್ರಂಥಿಯಾಗಿ ಎರಡಾಗಿ ಆಕ್ಟ್ ಮಾಡುತ್ತೆ. ಇದರಲ್ಲಿ ಪ್ಯಾಂಕ್ರಿಯಾಸ್ ತುದಿಲಿರೋದು ನಾಳರಹಿತ ಗ್ರಂಥಿಗಳು. ಇದು 95% ನಾಳ ಸಹಿತ ಗ್ರಂಥಿಯಾಗಿ ಕೆಲಸ ಮಾಡುತ್ತೆ. ಇದು ಅಷ್ಟೇ ಮೇದೋಜೀರಕ ರಸ, ಮೇದೋಜೀರಕ ಗ್ರಂಥಿ ಮೇದೋಜೀರಕ ರಸನ ಸ್ರವಿಸುತ್ತೆ. ಈ ಮೇದೋಜೀರಕ ರಸನ ನಮ್ಗೆ ಗೊತ್ತಾಗುತ್ತೆ, ಮೇಧಸ್ಸು ಅಂತಂದ್ರೆ ಕೊಬ್ಬು. ಈ ಕೊಬ್ಬನ್ನ ಕರಗಿಸುವಂತ ರಸ ಇದು. ಸೊ ಮೇದೋಜೀರಕ ರಸ, ಅದರಲ್ಲಿ ಎನ್ಸೈಮ್ಗಳು ಇರುತ್ತೆ. ಈ ಮೇದೋಜೀರಕ ರಸದಲ್ಲಿರೋ ಎನ್ಸೈಮ್ಗಳು ಏನ್ ಮಾಡುತ್ತೆ, ಈ ಕೊಬ್ಬನ್ನ ಕರಗಿಸಕ್ಕೆ ಸಹಾಯ ಮಾಡುತ್ತೆ. ಈ ಮೇದೋಜೀರಕ ರಸ ಮತ್ತೆ ಪಿತ್ತರಸಗಳೆರಡು ಡಿಯೋಡಿನಂಗೆ ಸಣ್ಣ ಕರುಳಿನ ಮೇಲ್ಭಾಗಕ್ಕೆ ತೆರೆದುಕೊಳ್ಳುತ್ತವೆ.
ಈ ಮೇದೋಜೀರಕ ಗ್ರಂಥಿಯಿಂದ ಬಂದ ಟ್ಯೂಬು ಮತ್ತೆ ಗಾಲ್ ಬ್ಲಾಡರ್ ಇಂದ ಬಂದಿದ್ದ ಎರಡೂನುವೆ ನಮ್ಮ ಡಿಯೋಡಿನಮ್ ಅಂತಂದ್ರೆ ಸಣ್ಣ ಕರುಳಿನ ಮೇಲ್ಭಾಗದ ತುದಿಗೆ ಜಾಯಿನ್ ಆಗುತ್ತೆ. ಇವು ಪ್ರೋಟೀನ್ ಮತ್ತೆ ಜಿಡ್ಡುಗಳನ್ನ ಕರಗಿಸುತ್ತೆ. ಜಿಡ್ಡು ಅಂತಂದ್ರೆ ಕೊಬ್ಬು, ಅದು ಮೇದೋಜೀರಕ ರಸ ಕರಗಿಸುತ್ತೆ. ಪ್ರೋಟೀನ್ ನ ಬೈಲ್ ಜ್ಯೂಸ್ ಅಂದ್ರೆ ಲಿವರ್ ಇಂದ ಬಂದ ರಸ ಕರಗಿಸುತ್ತೆ. ಇದು 5 ನಾಳವಿರುವ ಗ್ರಂಥಿಗಳ ಕೆಲಸ. ಒಂದು ಲಾಲಾರಸ ಗ್ರಂಥಿಗಳು, ಎರಡನೇದು ಜಠರ ಗ್ರಂಥಿಗಳು, ಮೂರನೇದು ಬೆವರು ಗ್ರಂಥಿಗಳು, ಲಿವರ್ ಮತ್ತು ಗಾಲ್ ಬ್ಲಾಡರ್ ನಾಲ್ಕನೇದು, ಐದನೇದು ಮೇದೋಜೀರಕ ಗ್ರಂಥಿ. 5 ನಾಳ ಇರುವ ಗ್ರಂಥಿಗಳು ನಮ್ಮ ಬಾಡಿಯಲ್ಲಿ ಕೆಲಸ ಮಾಡುತ್ತೆ. ಇನ್ನು ಮುಂದಿಂದು ನಿರ್ನಾಳ ಗ್ರಂಥಿಗಳು ಅಂತ. ಈ ನಿರ್ನಾಳ ಗ್ರಂಥಿಗಳು ಹಾರ್ಮೋನ್ ಅನ್ನ ಸ್ರವಿಸುತ್ತೆ ಅಂತ ಹೇಳಿದೆ. ಅಲ್ಲಿ ಅವರ ಸ್ರವಿಕೆನ ಹಾರ್ಮೋನ್ಗಳು ಅಂತ ಹೇಳ್ತಾರೆ. ದೇಹದ ಎಲ್ಲ ಕೆಲಸ ಕಾರ್ಯಗಳು, ಚಟುವಟಿಕೆಗಳು ಎಲ್ಲವನ್ನೂ ನಿರ್ದೇಶಿಸೋದು, ನಿಯಂತ್ರಿಸೋದು ನರಮಂಡಲ ವ್ಯವಸ್ಥೆಯ ಜೊತೆಗೆ ನಿರ್ನಾಳ ಗ್ರಂಥಿಗಳೇ ಎಲ್ಲದನ್ನ ಮೇಂಟೈನ್ ಮಾಡೋದು. ನಮ್ಮ ಬಾಡಿ ಎಲ್ಲದನ್ನ ಮೇಂಟೈನ್ ಮಾಡೋದು ಈ ನಿರ್ನಾಳ ಗ್ರಂಥಿಗಳೇ. ಈ ನಿರ್ನಾಳ ಗ್ರಂಥಿಗಳಲ್ಲಿ ಹಾರ್ಮೋನ್ ಸ್ರವಿಸುತ್ತೆ. ಇದು ಅಷ್ಟೇ ಜೀವಕೋಶಗಳ ಸಮೂಹ. ಈ ಹಾರ್ಮೋನ್ಗಳು ರಾಸಾಯನಿಕ ಸಂದೇಶಗಳನ್ನು ಸಾಗಿಸುತ್ತೆ. ರಾಸಾಯನಿಕ ಸಂದೇಶಗಳಂದ್ರೆ ಅವೆಲ್ಲ ದೇ ಆರ್ ಕೆಮಿಕಲ್ಸ್. ರಾಸಾಯನಿಕ ಸಂದೇಶಗಳನ್ನು ಹಾಗೂ ಶರೀರದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯಲು ಇವು ನೆರವಾಗತ್ತೆ. ಈ ಕೆಮಿಕಲ್ಸ್ ಎಲ್ಲ ಏನು, ಕೆಮಿಕಲ್ ಮೆಸೆಂಜರ್ ಆಗಿ ಕೆಲಸ ಮಾಡೋದ್ರ ಜೊತೆಗೆ ನಮ್ಮ ದೇಹದ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುವಂಗೆ ನೋಡ್ಕೊಳ್ಳುತ್ತೆ ಈ ಹಾರ್ಮೋನ್ಸ್. ಈ ಹಾರ್ಮೋನ್ಸ್ ಅಲ್ಲಿ 9 ಹಾರ್ಮೋನ್ಗಳಿದೆ. ಇವು ಎಲ್ಲ ಎಲ್ಲಿಂದ ಇದಾಗುತ್ತೆ? ನಿರ್ನಾಳ ಗ್ರಂಥಿಗಳಿಂದ. ಈ ಹಾರ್ಮೋನ್ಗಳು ಪ್ರೊಡ್ಯೂಸ್ ಆಗೋದು ನಿರ್ನಾಳ ಗ್ರಂಥಿಗಳಿಂದ. ನಿರ್ನಾಳ ಗ್ರಂಥಿಗಳಲ್ಲಿ ಒಟ್ಟು ಇದು ಪಿಟ್ಯೂಟರಿ ಡ್ಯುಯಲ್ ಇದು ಅಂತ ಹೇಳಿದ್ನಲ್ಲ, ಗ್ಲ್ಯಾಂಡ್ ಅಂತ ಹೇಳಿದ್ನಲ್ಲ, ಇದು ಸೇರಿ ಒಟ್ಟು 8 ನಿರ್ನಾಳ ಗ್ರಂಥಿಗಳಿವೆ. ಈ ನಿರ್ನಾಳ ಗ್ರಂಥಿಗಳಲ್ಲಿ ಫಸ್ಟಿನದು ಹೈಪೋಥಲಮಸ್. ಹೈಪೋಥಲಮಸ್ ಅಂದ್ರೆ ನಮ್ಮ ಸರ್ ರಂಗನಾಥ್ ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ ತಲೆಯಲ್ಲಿದೆ ಅಂತ. ಇದು ಹೈಪೋಥಲಮಸ್ ಮೇನ್ ಈ ಮೇಲಿನ ಮೆದುಳಿನ ಚಿಪ್ ಇದೆಯಲ್ಲ, ಅದ್ರ ಒಳಭಾಗದಲ್ಲಿ ಬರೋದು ಹೈಪೋಥಲಮಸ್. ಹೈಪೋಥಲಮಸ್ ಕೆಳಗಡೆ ಬರುತ್ತೆ ಪಿಟ್ಯೂಟರಿ. ಈ ಪಿಟ್ಯೂಟರಿ ಏನ್ ಮಾಡತ್ತಪ್ಪ ಅಂತಂದ್ರೆ, ಈ ಹೈಪೋಥಲಮಸ್ ಒಂದು ಬಾದಾಮಿ ಎಷ್ಟು ದೊಡ್ಡದು, ಅದೇ ಅಷ್ಟು ಚಿಕ್ಕದು. ಬಾದಾಮಿ ಎಷ್ಟು ದೊಡ್ಡ ಗಾತ್ರದ್ದು ಮೆದುಳಿನ ಮಧ್ಯಭಾಗದಲ್ಲಿ ಮೇಲೆ ಇರುತ್ತೆ. ಇದು ಪಿಟ್ಯೂಟರಿ ಗ್ರಂಥಿಯನ್ನ ಪ್ರಚೋದಿಸಿ ಅದರಿಂದ ಹಾರ್ಮೋನ್ ಬಿಡುಗಡೆಯಾಗುವಂತೆ ಮಾಡುತ್ತೆ. ಇದು ಹಸಿವು, ನಿದ್ದೆ, ಬಾಯಾರಿಕೆ, ಭಾವನೆ, ನಡವಳಿಕೆ, ಭಯ, ಹೆದರಿಕೆಗಳಿಗೆ ಕಾರಣವಾಗುವ ರಕ್ತದೊತ್ತಡ, ಲೈಂಗಿಕ ದ್ರವಗಳ ಸಮತೋಲನ, ಸಂತಾನೋತ್ಪತ್ತಿಯ ನಿಯಂತ್ರಣವನ್ನ ಮಾಡುತ್ತೆ. ಇದರಲ್ಲಿ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಕಾರ್ಟಿಕೋಟ್ರೋಪಿನ್ ಅಂತ. ಈ ಕಾರ್ಟಿಕೋಟ್ರೋಪಿನ್ ಏನ್ ಮಾಡುತ್ತೆ? ರೋಗ ನಿರೋಧಕ ಶಕ್ತಿ ಇದ್ರಲ್ಲಿರುತ್ತೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನ ನಿಯಂತ್ರಿಸುತ್ತೆ. ನೆಕ್ಸ್ಟಿನ ಗ್ಲ್ಯಾಂಡ್ ಏನ್ ಬರುತ್ತೆ ಅಂತಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಅದು ಈ ಹೈಪೋಥಲಮಸ್ ಒಂದು ಬಾದಾಮಿ ಅಷ್ಟಿದ್ರೆ, ಪಿಟ್ಯೂಟರಿ ಗ್ಲ್ಯಾಂಡ್ ಒಂದು ಬಟಾಣಿ ಅಷ್ಟು ಚಿಕ್ಕದಾಗಿರುತ್ತೆ. ಅಂದ್ರೆ ತುಂಬಾ ಚಿಕ್ಕ ಗ್ಲ್ಯಾಂಡ್ ಅದು. ಈ ನಾವು ಲಿವರ್ ನೋಡಿದ್ವಿ, ನಾಳ ಸಹಿತ ಗ್ರಂಥಿ 1.5 kg ಇರುತ್ತೆ. ಆದ್ರೆ ಈ ನಿರ್ನಾಳ ಗ್ರಂಥಿಗಳು ಸೈಜ್ ಅಲ್ಲಿ ತುಂಬಾ ಕಡಿಮೆ ಇರುತ್ತೆ, ಆದ್ರೆ ಇವರ ಕೆಲಸ ತುಂಬಾ ಜಾಸ್ತಿ. ಹೈಪೋಥಲಮಸ್ ಒಂದು ಬಾದಾಮಿ ಅಷ್ಟಿರುತ್ತೆ, ಅದು ಎಲ್ಲ ಗ್ಲ್ಯಾಂಡ್ಸ್ ನಿರ್ನಾಳ ಗ್ರಂಥಿಗಳನ್ನ ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ಈ ಪಿಟ್ಯೂಟರಿ ಹೈಪೋಥಲಮಸ್ ಕೆಳಗಡೆ ಬರುತ್ತೆ. ಈ ಪಿಟ್ಯೂಟರಿ ಒಂದು ಬಟಾಣಿಯಷ್ಟು ಚಿಕ್ಕದಾಗಿರುತ್ತೆ. ಇದು ತಲೆ ಹೈಪೋಥಲಮಸ್ನೊಳಗೆ ಇದೆ. ಪಿಟ್ಯೂಟರಿ ಮತ್ತು ಹೈಪೋಥಲಮಸ್ ಸೇರಿಸುವ ಭಾಗವನ್ನ ಇನ್ಫಂಡಿಬುಲಮ್ ಅಂತ ಹೇಳ್ತಾರೆ. ಇದರಲ್ಲಿ 7 ಹಾರ್ಮೋನ್ಸ್ ಪ್ರೊಡ್ಯೂಸ್ ಆಗತ್ತೆ. ಒಂದು ಗ್ರೋತ್ ಹಾರ್ಮೋನ್. ಈ ಗ್ರೋತ್ ಹಾರ್ಮೋನ್ ನಮ್ಗೆ ಗೊತ್ತು, ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಇದು 21 ವರ್ಷಗಳವರೆಗೆ ಬೆಳವಣಿಗೆಗೆ ಉಪಯೋಗವಾಗುವಂತೆ 21 ವರ್ಷಗಳ ಒಳಗೆ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಇದು ಹೆಚ್ಚಾದರೆ ದೈತ್ಯ ಬಾಡಿ ಬರುತ್ತೆ, ಅಂದ್ರೆ ದೈತ್ಯನ ಆಕಾರ ಬರುತ್ತೆ. ಅಂದ್ರೆ ಕಡಿಮೆ ಆದ್ರೆ ಕುಬ್ಜತೆ. ತುಂಬಾ ದೈತ್ಯವಾಗಿ ಯಾರು ಗಲಿವರ್ ತರ ಬೆಳೆಯೋರು ಜಾಸ್ತಿ ಗ್ರೋತ್ ಹಾರ್ಮೋನ್ ಜಾಸ್ತಿ ಪ್ರೊಡ್ಯೂಸ್ ಆಗಿರುತ್ತೆ. ಲಿಲಿಪುಟ್ ತರ ಅಂದ್ರೆ ಚಿಕ್ಕದಾಗಿ ಬೆಳೆಯೋರ್ಗೆ ಈ ಹಾರ್ಮೋನ್ ಸ್ರವಿಕೆ
ಕಡಿಮೆ ಇರುತ್ತೆ, ಕುಬ್ಜತೆಯನ್ನು ಮಾಡುತ್ತೆ. ಈ ಗ್ರೋತ್ ಹಾರ್ಮೋನ್ ಹೆಚ್ಚಿಗೆ ಆದರೆ ಇದು ಅಕೋಮೆಗಾಲಿ ಎಂಬ ರೋಗವನ್ನ ತರುತ್ತೆ. ದೇಹ ವಿಚಿತ್ರವಾಗಿ ಮೂಳೆಗಳು ಅಡ್ಡಾದಿಡ್ಡಿ ಬೆಳೆಯುತ್ತೆ. ಬಾಯಿ, ವಸಡು, ಕೈ ಮೂಳೆಗಳು ಉದ್ದುದ್ದವಾಗಿ ಎಲ್ಲೆಲ್ಲೋ ಹೇಗೆಗೋ ಉದ್ದುದ್ದವಾಗಿ ವಿಕಾರ ರೂಪ ತಾಳುತ್ತೆ. ಎರಡನೇದಾಗಿ MSH ಅಂತ, ಮೆಲನೋಸೈಟ್ ಸ್ಟಿಮ್ಯುಲೇಷನ್ ಹಾರ್ಮೋನ್. ಮೆಲನೋಸೈಟ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಇದೇನ್ ಮಾಡುತ್ತೆ ಅಂದ್ರೆ, ಇದು ಚರ್ಮದೊಳಗಿನ ಮೆಲನೋಸೈಟ್ ಕೋಶಗಳನ್ನ ಮೆಲನಿನ್ ಉತ್ಪಾದನೆಗೆ ಪ್ರಚೋದಿಸುತ್ತೆ. ಹೇಳಿದ್ರಲ್ಲ, ಮೆಲನಿನ್ ಉತ್ಪಾದನೆ ಆಗೋದ್ರಿಂದ, ಮೆಲನಿನ್ ಚರ್ಮದ ಬಣ್ಣಕ್ಕೆ ಕಾರಣ, ನಿಮ್ಗೆ ಅದ್ ಗೊತ್ತಿರ್ಬೇಕು. ಈ ನಮ್ಮ ಚರ್ಮ ಏನೋ ಒಂದು ಕಲರ್ ಇದೆ ಅಂತಂದ್ರೆ ಈ ಮೆಲನಿನ್ ಚರ್ಮದ ಕಲರ್ಗೆ ಕಾರಣ ಆಗುತ್ತೆ. ಇದು ಸೂರ್ಯನಿಂದ ಬರುವ ರೇಸ್ ಇಂದ ಚರ್ಮಕ್ಕೆ ರಕ್ಷಣೆ ಕೊಡುತ್ತೆ. ಆಮೇಲೆ ಇದರಲ್ಲಿ 7 ರಸ ಪ್ರೊಡ್ಯೂಸ್ ಆಗುತ್ತೆ. ಆ 7 ರಸ ಪ್ರೊಡ್ಯೂಸ್ ಆಗೋದನ್ನ ಹೇಳಿ ನಿಲ್ಲಿಸ್ತೀನಿ. ಮೂರನೇದು FSH, ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು. ಇದು ಲಿಂಗಾಣು ಪ್ರಚೋದನ ಹಾರ್ಮೋನು. ಇವೆಲ್ಲ ಪ್ರಚೋದನ ಹಾರ್ಮೋನು, ಡೈರೆಕ್ಟ್ ಆಗಿ ಅವೇ ಅಲ್ಲ, ಪ್ರಚೋದನ ಹಾರ್ಮೋನು. ಗಂಡಸರಲ್ಲಿ ವೀರ್ಯಾಣು ಟೆಸ್ಟೋಸ್ಟೆರಾನ್ ಉತ್ಪತ್ತಿ ಆಗೋಕೆ ಇದು ಉಪಯೋಗ ಆಗುತ್ತೆ. ಹೆಂಗಸರಲ್ಲಿ ಅಂಡಾಣು ಉತ್ಪತ್ತಿಗೆ, ಈಸ್ಟ್ರೋಜನ್ ಉತ್ಪಾದನೆಗೆ ಇದು ಪ್ರಚೋದನೆ ನೀಡುತ್ತೆ. TSH, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಈ ನಮ್ಮ ಥೈರಾಯ್ಡ್ ಏನಿದೆ ಅದನ್ನ ಆಕ್ಟಿವೇಟ್ ಮಾಡಕ್ಕೆ ಪಿಟ್ಯೂಟರಿಯಿಂದ ಪ್ರೊಡ್ಯೂಸ್ ಆಗೋದು TSH. ಈಗ ನಿಮ್ ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡ್ಬೇಕಾದ್ರೆ TSH ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರಲ್ಲ, ಇದು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್. ಇದು ಥೈರಾಯ್ಡ್ ನ ಸ್ಟಿಮ್ಯುಲೇಟ್ ಮಾಡಕ್ಕೆ ಪಿಟ್ಯೂಟರಿಯಿಂದ ಬಿಡುಗಡೆಯಾಗ ಹಾರ್ಮೋನು. ಆಮೇಲೆ LH, ಲ್ಯೂಟಿನೈಸಿಂಗ್ ಹಾರ್ಮೋನು. ಇದು ಲೈಂಗಿಕ ಹಾರ್ಮೋನು. ಟೆಸ್ಟೋಸ್ಟಿರಾನ್ ನಿಂದ ವೀರ್ಯಾಣು, ಈಸ್ಟ್ರೋಜನ್ ನಿಂದ ಅಂಡಾಣುಗಳನ್ನು ಉತ್ಪಾದನೆ ಮಾಡುತ್ತೆ. ಆರನೇದು PH, ಪ್ರೋಲ್ಯಾಕ್ಟಿಂಗ್ ಹಾರ್ಮೋನ್. ತಾಯಿಯಲ್ಲಿ ಎದೆ ಹಾಲು ಉತ್ಪಾದನೆ ಆಗ್ಬೇಕು ಅಂದ್ರೆ ಈ PH ಪ್ರೊಡ್ಯೂಸ್ ಆಗ್ಬೇಕು. ಈ PH ಅಷ್ಟೇ ಪಿಟ್ಯೂಟರಿ ಪ್ರೊಡ್ಯೂಸ್ ಮಾಡೋದು ಪ್ರೋಲ್ಯಾಕ್ಟಿಂಗ್ ಹಾರ್ಮೋನು. ಇದು ತಾಯಿಯಲ್ಲಿ ಎದೆ ಹಾಲು ಉತ್ಪಾದನೆಗೆ ಪ್ರಚೋದನೆ ನೀಡುತ್ತೆ. ಮಗು ಜನಿಸಿದ ನಂತರವೇ ಈ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ಬೇಕು ಅಂತ ಇದಾಗಿರುತ್ತೆ, ಕಮಾಂಡ್ ಕೊಟ್ಟಿರುತ್ತೆ. ಯಾವುದು? ಹೈಪೋಥಾಲಮಸ್. ಆ ಹೈಪೋಥಾಲಮಸ್ ಆಜ್ಞೆ ಪ್ರಕಾರ ಪಿಟ್ಯೂಟರಿ ಈ ಪ್ರೋಲ್ಯಾಕ್ಟಿಂಗ್ ಹಾರ್ಮೋನ್ ನ ಪ್ರೊಡ್ಯೂಸ್ ಮಾಡುತ್ತೆ. ಆಮೇಲೆ ಮಗು ಜನನ ಆದ ನಂತರ ತಾಯಿಯ ಎದೆ ಹಾಲು ಉತ್ಪತ್ತಿ ಆಗತ್ತೆ. ನೆಕ್ಸ್ಟ್ ಇಂದು ಆಕ್ಸಿಟೋಸಿನ್. ಇದನ್ನ ಲವ್ ಹಾರ್ಮೋನ್ ಅಂತ ಹೇಳ್ತಾರೆ. ಇದು ಬರ್ತ್ ಹಾರ್ಮೋನ್ ಅಂತಾನು ಕರೀತಾರೆ, ಜನನ ಹಾರ್ಮೋನ್ ಅಂತಾನು ಕರೀತಾರೆ. ಈ ಪರಸ್ಪರ ಇಷ್ಟ ಆಗೋದು, ಯಾರಾದ್ರೂ ಇಬ್ರು ತುಂಬಾ ಇಷ್ಟ ಪಡ್ತಾರೆ ಅನ್ನೋದು ಈ ಹಾರ್ಮೋನ್ ಇಂದ. ಇದಕ್ಕೆ ಲವ್ ಅಥವಾ ಬಾಂಡಿಂಗ್ ಹಾರ್ಮೋನ್ ಅಂತಾನು ಕರೀತಾರೆ. ಮಗುವಿನ ಜನನದ ಸಮಯದಲ್ಲಿ ಈ ಹಾರ್ಮೋನ್ ತಾಯಿಗೆ ಎಲ್ಲ ಶಕ್ತಿಯನ್ನು ಒದಗಿಸಿ ಮಗುವಿನ ಸುಸೂತ್ರ ಜನನಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಇದನ್ನು ಜನನದ ಹಾರ್ಮೋನ್ ಎನ್ನುವರು. ನಂತರದ 24 ಗಂಟೆಗಳಿಗೆ ಹಾಲು ಉತ್ಪಾದನೆಗೆ ಪ್ರೋಲ್ಯಾಕ್ಟಿಂಗ್ ಪ್ರಚೋದನೆಗೆ ದಾರಿಯಾಗುತ್ತದೆ. ಇದು ಪ್ರೋಲ್ಯಾಕ್ಟಿಂಗ್ ಕರೆಕ್ಟ್ ಆಗಿ ಪ್ರಚೋದನೆ ಕೊಡಕ್ಕೆ ಇದು ಒಂದು ದಾರಿ ಮಾಡಿಕೊಡುತ್ತೆ. ಲಾಸ್ಟ್ 8 ಕಡೆಯದು ಒಂದಿದೆ. ಇದರಲ್ಲಿ ಕಾರ್ಟಿಕೋಟ್ರೋಪಿನ್. ಈ ಕಾರ್ಟಿಕೋಟ್ರೋಪಿನ್ ಅಡ್ರಿನಲ್ ಗ್ರಂಥಿ ತನ್ನ ಕೆಲಸವನ್ನು ಶುರು ಮಾಡಲು ಪ್ರಚೋದನೆ ನೀಡುತ್ತೆ. ಅಡ್ರಿನಲ್ ಗ್ರಂಥಿ ಅಂತಂದ್ರೆ ನಮ್ಮ ಕಿಡ್ನಿಗಳ ಮೇಲಿರುತ್ತೆ. ಈ ಅಡ್ರಿನಲ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಕ್ಕೆ ಇದು ಪ್ರಚೋದನೆ ನೀಡುತ್ತೆ. ACTH ಅಂತ ಹೇಳ್ತಾರೆ, ಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್. ಇಷ್ಟು ಹೇಳಿ ನಾನು ಇವತ್ತು ನಿಲ್ಲಿಸ್ತೀನಿ. ಇನ್ನು ಮುಂದಿನ ದಿನ ಇನ್ನೊಂದು ಕ್ಲಾಸ್ ಅಲ್ಲಿ ಹೇಳ್ತೇನೆ. ಆಲಿಸಿದ್ದಕ್ಕಾಗಿ ತಮ್ಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಅವಕಾಶ ಕೊಟ್ಟ ಮಹಾವತಾರ ಫೌಂಡೇಶನ್ ಸಮಸ್ತರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ವೆರಿ ಮಚ್.